ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಕರ್ನಾಟಕ LMS ಈ ಕಂಟೆಂಟ್ ಇನ್ ದಿ ಸಬ್ಜೆಕ್ಟ್ ಆಫ್ ಇನ್ಕಮ್ ಟ್ಯಾಕ್ಸ್ ಪಾರ್ಟ್ 2. ಸೊ ಕಾಮರ್ಸ್ ಮಕ್ಕಳಿಗೆ BCom ಮಕ್ಕಳಿಗೆ ಸಬ್ಜೆಕ್ಟ್ ಆಗಿರುವಂತಹ ಇನ್ಕಮ್ ಟ್ಯಾಕ್ಸ್ ಪಾರ್ಟ್ 2 ಫಾರ್ ದ 6th ಸೆಮಿಸ್ಟರ್ ಮಕ್ಕಳಿಗೆ ಸೊ ಕಂಪ್ಯೂಟೇಷನ್ ಆಫ್ ಟೋಟಲ್ ಇನ್ಕಮ್. ಸೊ ಆಫ್ಟರ್ 5 years ಆದ ನಂತರ ಕಂಪ್ಯೂಟೇಷನ್ ಆಫ್ ಟೋಟಲ್ ಇನ್ಕಮ್ ಅನ್ನುವಂಥ ಕ್ಲಾಸನ್ನು ತಗೊಳೋದಕ್ಕೋಸ್ಕರ ನಾನು ಬಂದಿದ್ದೇನೆ. ನನ್ನ ಹೆಸರು ಮುನೀಂದ್ರ ಕುಮಾರ್, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮಿಡಿಗೇಶಿಯಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಸೊ ಕರ್ನಾಟಕ LMSಗೆ ಸ್ವಾಗತ ಕೋರ್ತಾ ಇನ್ಕಮ್ ಟ್ಯಾಕ್ಸಿನ ಕ್ಲಾಸನ್ನು ತಗೊತಾ ಇದ್ದೀವಿ ಇನ್ ದ ಹೆಡ್ಡಿಂಗ್ ಆಫ್ ಕಂಪ್ಯೂಟೇಷನ್ ಆಫ್ ಟೋಟಲ್ ಇನ್ಕಮ್. ಟೋಟಲ್ ಇನ್ಕಮ್ ಅಂತ ಕೂಡ ಕರಿತೀವಿ, ಕಂಪ್ಯೂಟೇಷನ್ ಆಫ್ ಟ್ಯಾಕ್ಸಬಲ್ ಇನ್ಕಮ್ ಅಂತ ಕೂಡ ಕರಿತೀವಿ. ಸೊ ಇದನ್ನು ಥಿಯರಿ ಪೋರ್ಷನ್ ಮಾತ್ರ ಕ್ಲಾಸನ್ನು ತಗೊತಾ ಇದ್ದೀನಿ. ನೆಕ್ಸ್ಟ್ ಕ್ಲಾಸ್ ಆನ್ವರ್ಡ್ಸ್ ವಿ ಕ್ಯಾನ್ ಕಂಟಿನ್ಯೂ ವಿತ್ ದ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸನ್ನು ತಗೊತೀವಿ. ಸೊ ಇವತ್ತಿಗೆ ಓನ್ಲಿ ಥಿಯರಿಯನ್ನು ತಗೊತಾ ಇದ್ದೀವಿ. ಸೊ ದ ಪರ್ಸನ್ ರೆಸಿಡೆನ್ಷಿಯಲ್ ಸ್ಟೇಟಸನ್ನು ಚೆಕ್ ಮಾಡ್ತೀವಿ. ರೆಸಿಡೆನ್ಷಿಯಲ್ ಸ್ಟೇಟಸ್ ದಟ್ ಈಸ್ ಕಾಲ್ಡ್ as ಫಸ್ಟ್ ಸ್ಟೆಪ್ ಡಿಟರ್ಮೈನ್ ದ ರೆಸಿಡೆನ್ಷಿಯಲ್ ಸ್ಟೇಟಸ್ ಆಫ್ ದಿ ಪರ್ಸನ್ ಆಸ್ ಪರ್ ದಿ 6 ಆಫ್ ದಿ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್. ವಾಟ್ ಈಸ್ ಕಾಲ್ಡ್ as ರೆಸಿಡೆನ್ಷಿಯಲ್ ಸ್ಟೇಟಸ್? ರೆಸಿಡೆನ್ಷಿಯಲ್ ಸ್ಟೇಟಸ್ ಅಂತಂದರೆ ಏನು? ರೆಸಿಡೆನ್ಷಿಯಲ್ ಸ್ಟೇಟಸ್ ಅಂತಂದರೆ ಅವನು ಬಂದುಬಿಟ್ಟು ಸೊ ನಮ್ಮ ದೇಶದಲ್ಲಿ ಟ್ಯಾಕ್ಸ್ ಕಟ್ಟಬೇಕಾ, ಬೇರೆ ದೇಶದಲ್ಲಿ ಟ್ಯಾಕ್ಸ್ ಕಟ್ಟಬೇಕಾ, ಬೇರೆ ದೇಶದಿಂದ ಬಂದಿರುವಂಥ ಇನ್ಕಮ್ಗಳಿಗೆ ಟ್ಯಾಕ್ಸ್ ಕಟ್ಟಬೇಕಾ ಅನ್ನುವಂಥದ್ದನ್ನು ಕಂಡುಹಿಡಿಯೋದು ಕಾಲ್ಡಸನೇ ಈ ರೆಸಿಡೆನ್ಷಿಯಲ್ ಸ್ಟೇಟಸ್. ಸೊ ಆ ರೀತಿ ಕಟ್ಟೋದು ಬೇಕಾದರೆ ನಾವು ಪಾರ್ಟ್ 1ಅಲ್ಲಿ ಆರ್ಡಿನರಿ ರೆಸಿಡೆಂಟು, ನಾಟ್ ಆರ್ಡಿನರಿ ರೆಸಿಡೆಂಟು, ನಾನ್ ರೆಸಿಡೆಂಟು ಅನ್ನುವಂತಹ ಹೆಡ್ಡಿಂಗ್ಗಳ ಆಧಾರದ ಮೇರೆಗೆ ನಾವು ಇದನ್ನು ತಿಳ್ಕೊಂಡಿದ್ದೀವಿ. ಸೊ ಫಸ್ಟ್ ಸ್ಟೆಪ್ಪು ಅದನ್ನು ಮಾಡಬೇಕು. ಸೊ ಅದಾದಾಗಲೇ ವೆದರ್ ಇಂಡಿಯಾದಲ್ಲಿ ಟ್ಯಾಕ್ಸ್ ಕಟ್ಟಬೇಕಾ, ಬೇರೆ ದೇಶದಲ್ಲಿ ಟ್ಯಾಕ್ಸ್ ಕಟ್ಟಬೇಕಾ ಅನ್ನುವಂಥ ಕಾನ್ಸೆಪ್ಟು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅದಕ್ಕೋಸ್ಕರ ಫಸ್ಟ್ ಸ್ಟೆಪ್ ಬಂದುಬಿಟ್ಟೆ ರೆಸಿಡೆನ್ಷಿಯಲ್ ಸ್ಟೇಟಸ್ ಕ್ಯಾಲ್ಕುಲೇಷನ್ ಮಾಡುವಂಥದ್ದು. ಸೆಕೆಂಡ್ ಸ್ಟೆಪ್ ಏನಪ್ಪ ಅಂತಂದರೆ ಕ್ಯಾಲ್ಕುಲೇಟ್ ದ ಇನ್ಕಮ್ ಟ್ಯಾಕ್ಸ್ ಆ್ಯಸ್ ಪರ್ ದಿ ಪ್ರಾವಿಷನ್ಸ್ ಆಫ್ ರೆಸ್ಪೆಕ್ಟಿವ್ ಹೆಡ್ಸ್ ಆಫ್ ಇನ್ಕಮ್ ಆ್ಯಸ್ ಪರ್ ದಿ ಸೆಕ್ಷನ್ 14 ಕ್ಲಾಸಿಫೈಡ್ ದಿ ಇನ್ಕಮ್ಸ್ ಅಂಡರ್ 5 years. ಸೊ ಇನ್ಕಮ್ ಟ್ಯಾಕ್ಸಿನ ಪ್ರಕಾರ ಇನ್ಕಮ್ಮು ಅಂತಂದರೆ ನಾವು ಸರಿ ಕೊಟ್ಟು ಮಾಡ್ತೀನಿ ನೋಡಿ. ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟಿನ ಪ್ರಕಾರ ಇನ್ಕಮ್ಮು ಅಂತಂದರೆ 5 years ಆಫ್ ಇನ್ಕಮ್. 5 years ಆಫ್ ಇನ್ಕಮ್ ಅಂತಂದರೆ ಇನ್ಕಮ್ ಫ್ರಮ್ ಸ್ಯಾಲರಿ, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ, ಇನ್ಕಮ್ ಫ್ರಮ್ ಬಿಸ್ನೆಸ್ ಆ್ಯಂಡ್ ಪ್ರೊಫೆಷನ್, ನೆಕ್ಸ್ಟ್ ಒನ್ ಕ್ಯಾಪಿಟಲ್ ಗೇನ್. ಇವ್ಯಾವುದು 4 ಹೆಡ್ಡಲ್ಲಿ ಅಲ್ಲದೇ ಇದ್ದರೆ ಆ ಹೆಡ್ಡನ್ನು ತಗೊಂಡೋಗಿ ಅದು ಇನ್ಕಮ್ ಆಗಿದ್ದರೆ ಈವನ್ ಇಲ್ಲಿಗಲ್ ಇನ್ಕಮ್ ಆಗಿದ್ರೂ ಕೂಡ ಅದನ್ನು ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಂತ ಟ್ರೀಟ್ ಮಾಡ್ತೀವಿ. ಸೊ ಅದಕ್ಕೋಸ್ಕರ ಈ 5 yearsನ್ನು ಕಂಪಲ್ಸರಿ ಕ್ಯಾಲ್ಕುಲೇಷನ್ ಮಾಡಲೇಬೇಕಾಗುತ್ತೆ. ನಾವು ಆಲ್ರೆಡಿ ಪಾರ್ಟ್ 1ಅಲ್ಲಿ ದಟ್ಸ್ ವಾಟ್ ನಾನು ಆಗಲೇ ಅದಕ್ಕೆ ಹೇಳಿದ್ದು, ಪಾರ್ಟ್ 1 ಪಾರ್ಟ್ 2 ಅಂತ ಅಂದ್ಬಿಟ್ಟು ಏನು ಡಿಫ್ರೆನ್ಸ್ ಏನಿಲ್ಲ. ಇನ್ಕಮ್ ಫ್ರಮ್ ಸ್ಯಾಲ್ರಿ ಆಲ್ರೆಡಿ ಕ್ಯಾಲ್ಕುಲೇಷನ್ ಪಾರ್ಟ್ 1ಅಲ್ಲಿ ಮಾಡಿದ್ದೀವಿ. ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಪಾರ್ಟ್ 1ಅಲ್ಲಿ ನಾವು ಮಾಡಿದ್ದೀವಿ. ಪ್ರಾಫಿಟ್ಸ್ ಆ್ಯಂಡ್ ಗೇನ್ಸ್ ಆಫ್ ದಿ ಬಿಸ್ನೆಸ್ ಆ್ಯಂಡ್ ಪ್ರೊಫೆಷನ್, ಬಿಸ್ನೆಸ್ಗಾದರೆ ಪ್ರಾಫಿಟ್ ಅಂತ ಕರಿತೀವಿ, ಗೇನ್ಸ್ಗಾದರೆ ಪ್ರೊಫೆಷನ್ ಅಂತ ಕರಿತೀವಿ. ಸೊ ಅದಕ್ಕೋಸ್ಕರ ಈ ಥರದ್ರಲ್ಲಿ ಬಿಸ್ನೆಸ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಗೇನ್ಸ್ ಏನಾದರೂ ಬಂದಿದೆಯಾ ಅದನ್ನು ಕೂಡ ಚೆಕ್ ಮಾಡ್ಕೊತೀವಿ. ನೆಕ್ಸ್ಟ್ ಕ್ಯಾಪಿಟಲ್ ಗೇನ್. ಈ ಕ್ಯಾಪಿಟಲ್ ಗೇನಲ್ಲಿ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನಾ, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನಾ? ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಆದರೆ ನಾವು ಸರಿನಾ ಸೊ ನಾರ್ಮಲ್ ಸ್ಲ್ಯಾಬ್ ರೇಟನ್ನು ಅಪ್ಲಿಕಬಲ್ ಮಾಡ್ತೀವಿ. ಅದೇನು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ ನೆಕ್ಸ್ಟ್ ಇದೇ ಸ್ಲೈಡಲ್ಲಿ. ಸೊ ಕ್ಯಾಪಿಟಲ್ ಗೇನಲ್ಲಿ 2 ರೀತಿ ಗೇನ್ಸ್ ಬರುತ್ತೆ. ಒಂದು ಇಸ್ ಕಾಲ್ಡ್ ಕ್ಯಾಪಿಟಲ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್. ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಗೆ ನಾರ್ಮಲ್ ಟ್ಯಾಕ್ಸ್ ರೇಟ್ಸ್ ಅಪ್ಲಿಕಬಲ್ ಆಗೋದಿಲ್ಲ, ಅದಕ್ಕೆ ಆದಂಥ ಸೆಪ್ರೇಟ್ ಸ್ಲ್ಯಾಬ್ ಇದೆ. ಸೊ ಅದಕ್ಕೋಸ್ಕರ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ಸಲ್ಲಿ ಸರಿನಾ ಸೊ ಎಲ್ಲ ಸೋರ್ಸಸ್ಸನ್ನು ಕೂಡ ಯಾವುದೇ ಹೆಡ್ಗೆ ಸಂಬಂಧಪಟ್ಟದೇ ಇರುವಂಥದ್ದು ಅದರ್ ಸೋರ್ಸಸ್ಗೆ ತಗೊಂಬಂದಾಗ್ತೀವಿ. ಅಲ್ಟಿಮೇಟ್ಲಿ ಇನ್ಕಮ್ ಆಗಿದ್ದಾರೆ, ಈ 4 ಹೆಡ್ಡಲ್ಲೂ ಚಾರ್ಜ್ ಮಾಡಿಲ್ಲ ಅಂತಂದರೆ ಈ ಹೆಡ್ಗೆ ತಗೊಂಬಂದಾಗ್ತೀವಿ. ಹಂಗಾದರೆ ಈ 5 yearsನ್ನು ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡೋದು ಅಂತ ಆಲ್ರೆಡಿ ಒಂದೊಂದು ಹೆಡ್ಡನ್ನು ಒಂದೊಂದು ಚಾಪ್ಟ್ರಾಗಿ ನಾವು ಕಲ್ತಿದ್ದೀವಿ. ಸೊ ಅದಕ್ಕೋಸ್ಕರ ಸೊ ಈ ಸ್ಟೆಪ್ಪನ್ನು ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು ನಿಮ್ಗೆ ಆಲ್ರೆಡಿ ಗೊತ್ತಿರುವಂಥ ವಿಚಾರ. ನೆಕ್ಸ್ಟ್ ಸ್ಟೆಪ್ ಹೋಗ್ತಾ ಇದ್ದೀನಿ. ಇಲ್ಲಿಂದ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಸ್ಟೆಪ್ಸು ಫಾರ್ ದ ಇನ್ಕಮ್ ಟ್ಯಾಕ್ಸ್ ಕಂಪ್ಯೂಟೇಷನ್ ಆಫ್ ಟ್ಯಾಕ್ಸಬಲ್ ಇನ್ಕಮ್ಗೆ. ಕನ್ಸಿಡರ್ಡ್
all the deduction and allowances given under the respective head before arriving the each head. ಸೊ ಆ ಹೆಡ್ಗೆ ಸಂಬಂಧಪಟ್ಟಂತೆ ಎಕ್ಸಾಂಪಲ್ ಇನ್ಕಮ್ ಫ್ರಮ್ ಸ್ಯಾಲ್ರಿನಲ್ಲಿ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅಂತ ಇದೆ. ಸೊ 50,000 ಸ್ಟ್ಯಾಂಡರ್ಡ್ ಡಿಡಕ್ಷನ್ ಈ ವರ್ಷದಿಂದ ಕೊಡಬೇಕು ಅಂತ ಇದೆ. ಸೊ ಅದಕ್ಕೋಸ್ಕರ ಆ ವರ್ಷದಲ್ಲಿ ನಾವು ನೀಟಾಗಿ ಕೊಟ್ಬಿಡಬೇಕು. ಎಲ್ಲ ಡಿಡಕ್ಷನ್ ರೆಸ್ಪೆಕ್ಟಿವ್ ಹೆಡ್ಡನ್ನು ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ಯಾವ್ಯಾವ ರೀತಿಯಾದಂಥ ಡಿಡಕ್ಷನ್ಸ್ ಇರುತ್ತೋ ಎಲ್ಲ ಡಿಡಕ್ಷನ್ಸನ್ನು ಕೂಡ ಕಂಪಲ್ಸರಿಯಾಗಿ ಕೊಡಲೇಬೇಕಾಗುತ್ತೆ. ಸೊ ದಟ್ಸ್ ವಾಟ್. ನೆಕ್ಸ್ಟ್ ಎಲ್ಲ ಹೆಡ್ಡನ್ನು ಕೊಟ್ಟಿದ ನಂತರ 5 ಹೆಡ್ಗಳನ್ನು ಒಂದು ಕಡೆ ತಗೊಂಬಂದು ಕಾಂಬಿನೇಷನ್ ಮಾಡ್ಕೊಬೇಕು. ಅದರಲ್ಲಿ ಯಾವುದನ್ನಪ್ಪ ಎಕ್ಸ್ಕ್ಲೂಡ್ ಮಾಡಬೇಕು ಅಂತಂದರೆ ಎಕ್ಸ್ಕ್ಲೂಡ್ ದ ಇನ್ಕಮ್ ಎಕ್ಸಮ್ಟೆಡ್ ಅಂಡರ್ ದಿ ಸೆಕ್ಷನ್ 10 ಆಫ್ ದಿ ಆ್ಯಕ್ಟ್, ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್. ಸೊ ಇದರಲ್ಲಿ ಏನಂತಪ್ಪ ಹೇಳ್ತಾರೆ ಅಂತಂದರೆ, ಸೊ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟಲ್ಲಿ ಕೆಲವನ್ನ ಕಂಪಲ್ಸರಿಯಾಗಿ ಎಕ್ಸಮ್ಷನ್ ಮಾಡಬೇಕು ಅಂತ ಹೇಳ್ತಾರೆ. ಅದನ್ನು ಮಾತಾಡಿರುವಂಥ ಸೆಕ್ಷನ್ ಯಾವುದಪ್ಪ ಅಂತಂದರೆ ಸೆಕ್ಷನ್ 10 ಅದರ ಬಗ್ಗೆ ಮಾತಾಡಿದೆ. ಸೊ ಅದಕ್ಕೋಸ್ಕರ ಆ ಥರದ ಎಕ್ಸಮ್ಟೆಡ್ ಇನ್ಕಮ್ಸ್ ಏನಾದರೂ ಇದ್ದರೆ ಅದನ್ನು ಯಾವುದೇ ಕಾರಣಕ್ಕೂ ಪಾರ್ಟ್ ಆಫ್ ದಿ ಇನ್ಕಮ್ ಅಂತ ಟ್ರೀಟ್ ಮಾಡಲೇಬಾರ್ದು. ಎಕ್ಸಾಂಪಲ್, ಸೊ HUF ಇಂದ ಬರುವಂಥ ಇನ್ಕಮ್ ಆಗಿರ್ಬೋದು, ನೆಕ್ಸ್ಟ್ ಒನ್ ಪಾರ್ಟ್ನರ್ಶಿಪ್ಪಿಂದ ಬರುವಂಥ ಇನ್ಕಮ್ ಆಗಿರ್ಬೋದು, ನೆಕ್ಸ್ಟ್ ಒನ್ ಇಂಡಿಯನ್ ಕಂಪನಿಯಿಂದ, ದಟ್ ಈಸ್ ಕಾಲ್ಡ್ ಆಸ್ ಅನ್ ಡೊಮೆಸ್ಟಿಕ್ ಕಂಪನಿ ಅಂತ ಕೂಡ ಕರಿತೀವಿ, ನಮ್ಮ ಇಂಡಿಯನ್ ಕಂಪನಿಯಿಂದ ಡಿವಿಡೆಂಡ್ ಡಿಸ್ಟ್ರಿಬ್ಯೂಷನ್ ಮಾಡಿರುವಂಥದ್ದಾಗಿರ್ಬೋದು. ಈ ಥರದ ಕಂಪ್ನಿಗಳು ಕೆಲವುಗಳಿಗೆ ಸೊ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ಪ್ರಕಾರನೇ ಎಕ್ಸಮ್ಷನ್ ಕೊಟ್ಬಿಟ್ಟಿದ್ದಾರೆ. ಇದರನ್ನು ಕೂಡ ನಾವು ಪಾರ್ಟ್ 1 ಓದ್ತೀವಿ. ಸೊ ಆ ಥರದ ಎಕ್ಸಮ್ಟೆಡ್ ಇನ್ಕಮ್ಸ್ ಏನಾದರೂ ಇದ್ದರೆ ಅವನ್ನ ಕಂಪಲ್ಸರಿಯಾಗಿ ಎಕ್ಸ್ಕ್ಲೂಡ್ ಮಾಡಬೇಕು. ನೆಕ್ಸ್ಟ್ ಈ 5 ಹೆಡ್ ಆಫ್ ಇನ್ಕಮ್ ಏನಿದೆ ನೋಡಿ, ನೆಕ್ಸ್ಟ್ ಸ್ಟೆಪ್ಪು ಈ 5 ಹೆಡ್ಸ್ ಆಫ್ ಇನ್ಕಮನ್ನು ಅಗ್ರಿಗೇಷನ್ ಆಫ್ ಇನ್ಕಮ್ ಅಂತ ಕೂಡ ಕರಿತೀವಿ. ಅದನ್ನು ಒಂದು ಕಡೆ ಕಾಂಬಿನೇಷನ್ ಮಾಡಿ ಟೋಟಲ್ ಮಾಡಿ ಇಟ್ಕೊಂಡಿದ್ದ ನಂತರ ಅದರಲ್ಲಿ ಕ್ಲಬ್ಬಿಂಗ್ ಆಫ್ ಇನ್ಕಮ್ ಅಂತ ಅಂದ್ಬಿಟ್ಟು ಹ್ಯಾಡ್ ಮಾಡ್ತೀವಿ. ಸೊ ಅದರ ಫಾರ್ಮೆಟ್ ನೆಕ್ಸ್ಟ್ ಸ್ಲೈಡಲ್ಲಿದೆ. ಸೊ ಕ್ಲಬ್ಬಿಂಗ್ ಆಫ್ ಇನ್ಕಮ್ ಅಂತ ಅಂದ್ಬಿಟ್ಟು ಅದನ್ನು ಹ್ಯಾಡ್ ಮಾಡ್ತೀವಿ. ಕ್ಲಬ್ಬಿಂಗ್ ಆಫ್ ಇನ್ಕಮ್ ಅಂತಂದರೆ ಏನಪ್ಪ ಅಂತಂದರೆ, ಎಕ್ಸಾಂಪಲ್ ಅಸಸ್ಸಿ ಅನ್ನೋ ಅಸಸ್ಸಿ ಇದ್ದಾರೆ, ಅವರ ಒಂದು ಮಗ ಮೈನರ್, ದಟ್ ಮೀನ್ಸ್ 10 ವರ್ಷದ ಮಗು ಇದ್ದಾರೆ. 10 ವರ್ಷದ ಮಗು ಯಾವುದೋ ಒಂದು ಡ್ರಾಮಾ ಜೂನಿಯರು ಯಾವುದೋ ಒಂದು ಕಂಟೆಸ್ಟೆಂಟ್ಗೆ ಹೋಗಿ ವಿನ್ ಆದರು, ಒಂದು 50 ಲಕ್ಷ ರೂಪಾಯಿ ವಿನ್ ಆದರು ಅಂತ ಅನ್ಕೊಳ್ಳೋಣ. 50 ಲಕ್ಷ ರೂಪಾಯಿ ಇಟ್ಸ್ ಅ ಮೇಜರ್ ಅಮೌಂಟ್, ಅವನು ಟ್ಯಾಕ್ಸಬಲ್ ಮಾಡಲೇಬೇಕಾಗುತ್ತೆ. ಹಂಗಾದರೆ 18 ವರ್ಷದ ಒಳಗಡೆ ಯಾರ್ಯಾರು ಇರ್ತಾರೋ ಅವ್ರನ್ನೆಲ್ಲ ಮೈನರ್ಸ್ ಅಂತ ಕರೀತಾರೆ. ಅವ್ರ ಜೊತೆನಲ್ಲಿ ಏನೇ ಅಗ್ರಿಮೆಂಟ್ ಮಾಡ್ಕೊಂಡ್ರು ವಾಯ್ಡ್ ಆಗುತ್ತೆ. ಆವಾಗ ಆ ಥರದ ಇನ್ಕಮ್ಸನ್ನು ಅವನು ಮಗನ ಕಟ್ಟಬೇಕಾಗಿರುವಂಥ ಇನ್ಕಮ್ ಟ್ಯಾಕ್ಸನ್ನು ಅವನು ಅಸೆಸ್ಸಿ ಕಂಪಲ್ಸರಿ ಕಟ್ಟಲೇಬೇಕಾಗುತ್ತೆ. ಆ ರೀತಿ ಬೇರೆಯವರ ಇನ್ಕಮನ್ನು ಅವರ ಅಸೆಸ್ಸಿ ಇನ್ಕಮ್ಗೆ ಮರ್ಜ್ ಮಾಡೋದಕ್ಕೆ, ಆ್ಯಡ್ ಮಾಡೋದಕ್ಕೆ ನಾವು ಕ್ಲಬ್ಬಿಂಗ್ ಆಫ್ ಇನ್ಕಮ್ ಅಂತ ಕರಿತೀವಿ. ಆ ರೀತಿ ಏನಾದರೂ ಇದ್ದರೆ ಕ್ಲಬ್ಬಿಂಗ್ ಆಫ್ ಇನ್ಕಮನ್ನು ಮಾಡ್ಕೊಬೇಕಾಗುತ್ತೆ. ಜೊತೆಗೆ ಲೆಸ್, ಇನ್ನೊಂದು ಸರಿ ಹೇಳ್ತೀನಿ ನೋಡಿ, 5 ಹೆಡ್ಸ್ ಆಫ್ ಇನ್ಕಮನ್ನು ಆ್ಯಡ್ ಮಾಡಿಕೊಂಡು ಕ್ಲಬ್ಬಿಂಗ್ ಆಫ್ ಇನ್ಕಮ್ ಮಾಡ್ತೀವಿ. ಲೆಸ್ ಸೆಟ್ ಆಫ್ ಆ್ಯಂಡ್ ಕ್ಯಾರಿ ಫಾರ್ವರ್ಡ್ ಆಫ್ ಲಾಸಸ್ ಅಂತ ಕರಿತೀವಿ. ವಾಟ್ ಈಸ್ ಕಾಲ್ಡ್ ಅದನ್ನು ಸೆಟ್ ಆಫ್ ಆ್ಯಂಡ್ ಕ್ಯಾರಿ ಫಾರ್ವರ್ಡ್ ಆಫ್ ಲಾಸಸ್ ಅಂತಂದರೆ, ವಾಟ್ ಈಸ್ ಕಾಲ್ಡ್ ಸೆಟ್ ಆಫ್ ಕ್ಯಾರಿ ಫಾರ್ವರ್ಡ್ ಆಫ್ ಲಾಸಸ್ ಅಂತಂದರೆ, ಹಿಂದಿನ ವರ್ಷದಲ್ಲಿ ಏನಾದರೂ ಲಾಸಸ್ ಇದ್ದರೆ ಅದನ್ನು ಕ್ಯಾರಿ ಫಾರ್ವರ್ಡ್ ಲಾಸಸ್, ಏನಾದರೂ ಹಿಂದಿನ ವರ್ಷದಲ್ಲಿ ಲಾಸ್ ಆಗಿದ್ದು ಆ ರೀತಿ ಲಾಸಸ್ಗಳನ್ನು ಈ ವರ್ಷದಲ್ಲಿ ಏನಾದರೂ ಕ್ಯಾರಿ ಫಾರ್ವರ್ಡ್ ಮಾಡುವಂಥದ್ದು ಏನಾದರೂ ಇದ್ದರೆ ಅದನ್ನು ನಾವು ನೋಡ್ಕೊಬೇಕಾಗುತ್ತೆ. ಸೊ ಆಫ್ಸೆಟ್ ಮಾಡ್ಕೊಬೇಕಾಗುತ್ತೆ. ಸೊ ಸೆಟ್ ಆಫ್ ಲಾಸಸ್ ಅಂತಂದರೆ ಏನು? ಸೆಟ್ ಆಫ್ ಲಾಸಸ್ ಅಂತಂದರೆ, ಸೊ ಆಬ್ವಿಯಸ್ಲಿ ಸೆಟ್ ಆಫ್ ಲಾಸಸ್ ಅಂತಂದರೆ ನಾವು 5 ಹೆಡ್ ಆಫ್ ಇನ್ಕಮನ್ನು ನಮಗೆ ಗೊತ್ತಿರುವಂಥದ್ದು. ಅದರಲ್ಲಿ ಯಾವುದಾದ್ರೂ ಒಂದು ಹೆಡ್ ಆಫ್ ಇನ್ಕಮಿಂದ ಲಾಸ್ ಏನಾದರೂ ಆಗಿದ್ದರೆ ಪ್ರಾಫಿಟ್ ಬಂದಿರುವಂತಹ ಇನ್ನೊಂದು ಹೆಡ್ಡಿನಲ್ಲಿ, ಎಕ್ಸಾಂಪಲ್, ಸೊ ನಮಗೆ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿನಲ್ಲಿ ಲಾಸ್ ಆಗಿದೆ ಅಂತ ಅನ್ಕೊಳ್ಳೋಣ. ಬಿಸ್ನೆಸ್ಸಲ್ಲಿ ಪ್ರಾಫಿಟ್ ಆಗಿರುತ್ತೆ. ಆ ರೀತಿಯ ಪ್ರಾಫಿಟ್ ಆಗಿರುವಂಥ ಬಿಸ್ನೆಸ್ ಇನ್ಕಮಿಂದ ಲಾಸ್ ಆಗಿರುವಂಥ ಹೌಸ್ ಪ್ರಾಪರ್ಟಿ ಇನ್ಕಮನ್ನು ಆಫ್ಸೆಟ್ ಮಾಡ್ಕೊಳೋದು, ಮೈನಸ್ ಮಾಡ್ಕೊಳ್ಳುವಂಥ ಪ್ರೊಸೀಜರ್ಗೆ ಸೆಟ್ ಆಫ್ ಅಂತ ಕರಿತೀವಿ. ಈ ರೀತಿಯಾದಂಥ ಸೆಟ್ ಆಫ್ ಮತ್ತು ಕ್ಯಾರಿ ಫಾರ್ವರ್ಡ್ ಲಾಸಸನ್ನು ನಾವು ಲೆಸ್ ಮಾಡ್ಕೊಬೇಕಾಗುತ್ತೆ. ಆ ರೀತಿ ಮಾಡಿಕೊಂಡಾಗ ಬರುವಂಥದ್ದನ್ನು ನಾವು ಗ್ರಾಸ್ ಟೋಟಲ್ ಇನ್ಕಮ್ ಅಂತ ಕರಿತೀವಿ. ಇನ್ನೊಂದು ಸರಿ ಕೋಟ್ ಮಾಡ್ತೀನಿ ನೋಡಿ. 5 ಹೆಡ್ಸ್ ಆಫ್ ಇನ್ಕಮಲ್ಲಿ ಈ ಕ್ಲಬ್ಬಿಂಗ್ ಆಫ್ ಇನ್ಕಮ್ಮು ಮೈನಸ್ ಸೆಟ್ ಆಫ್ ಆ್ಯಂಡ್ ಕ್ಯಾರಿ ಫಾರ್ವರ್ಡ್ ಆಫ್ ಲಾಸಸ್ ಏನಾದರೂ ಮಾಡಿಕೊಂಡಾಗ ಆ ರೀತಿ ಬರುವಂಥದ್ದನ್ನು ನಾವೇನಂತಪ್ಪ ಕರಿತೀವಿ ಅಂತಂದರೆ ಗ್ರಾಸ್ ಟೋಟಲ್ ಇನ್ಕಮ್ ಅಂತ ಕರಿತೀವಿ. ಆ ರೀತಿ ಮಾಡುವಂಥ ಪ್ರಾವಿಷನನ್ನು ನಾವು ಮಾಡ್ಕೊಬೇಕು. ದಟ್ ಈಸ್ ಕಾಲ್ಡ್ ಅದನ್ನೇ ನಾವೇನಪ್ಪ ಕರೆಯುವಂಥದ್ದು ಅಂತಂದರೆ, ಸೊ ದಿಸ್ ಈಸ್ ಕಾಲ್ಡ್ ಆಸ್ ಅನೇ ಗ್ರಾಸ್ ಟೋಟಲ್ ಇನ್ಕಮ್ ಅಂತ ಕರಿತೀವಿ. ಸೊ ಈ ಗ್ರಾಸ್ ಟೋಟಲ್ ಇನ್ಕಮ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಒನ್, ಅದರಲ್ಲಿ
ಡಿಡಕ್ಷನ್ ಫ್ರಮ್ ದಿ 80C to 80U ಅನ್ನ ಡಿಡಕ್ಷನ್ ಮಾಡಬೇಕಾಗುತ್ತೆ. ದಟ್ ಈಸ್ ಕಾಲ್ಡ್ ಅದನ್ನು ಗ್ರಾಸ್ ಟೋಟಲ್ ಇನ್ಕಮ್ ಒನ್ಸ್ ಅರೈವ್ ಮಾಡಿದ್ದೀವಿ ಅಂತಂದರೆ ನಮಗೆ ರಿಮೈನಿಂಗ್ ಡಿಡಕ್ಷನ್ಸನ್ನು ಕೊಡ್ತೀವಿ. ರಿಮೈನಿಂಗ್ ಡಿಡಕ್ಷನ್ ಅಂತಂದರೆ ನೋಡಿ, ಬಿಫೋರಲ್ಲಿ ಕೊಡಿರುವಂಥದ್ದು ಓನ್ಲಿ ಒನ್ ಹೆಡ್ಗೆ, ಆ ಹೆಡ್ಗೆ ಸಂಬಂಧಪಟ್ಟಂಥ ಎಕ್ಸ್ಪೆನ್ಸಸ್ಸನ್ನು ಮಾತ್ರ ಡಿಡಕ್ಷನ್ ಕೊಡ್ತಾ ಬಂದಿದ್ದೀವಿ. ಈಗ 80C ಇಂದ 80Uಗೆ ಸಂಬಂಧಪಟ್ಟಿರುವಂಥದ್ದು ಇಟ್ಸ್ ಎ ಕಾಂಬಿನೇಷನ್ ಆಫ್ 5 ಹೆಡ್ಗಳಿಗೂ ಸೇರಿಸಿ ಡಿಡಕ್ಷನನ್ನು ಕೊಡ್ತೀವಿ. ಸೊ ದಿಸ್ ಈಸ್ ಅನ್ ಸ್ಪೆಸಿಫಿಕ್ ಡಿಡಕ್ಷನ್ಸನ್ನು ಕೊಡ್ತಾ ಹೋಗ್ತಾ ಇರ್ತೀವಿ. ಸೊ ಅದಕ್ಕೋಸ್ಕರ 80C ಇಂದ 80U ಡಿಡಕ್ಷನನ್ನು ಕೊಡಬೇಕಾಗುತ್ತೆ. ಆ ರೀತಿ ಡಿಡಕ್ಷನ್ ಕೊಡೋದನ್ನೇ ನಾವು ಏನಂತಪ್ಪ ಕರಿತೀವಿ ಅಂತಂದರೆ, ಸೊ ಚಾಪ್ಟರ್ 6A ಅಂತ ಕೂಡ ಕರಿತೀವಿ ಅದನ್ನು. ಸೊ ಅದು ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಕಾನ್ಸೆಪ್ಟ್ ಕೂಡ ಹೌದು. ಇದನ್ನು ನಾವು ಇದಕ್ಕಿಂತ ಬಿಫೋರ್ ಚಾಪ್ಟ್ರಲ್ಲಿ ಕಲ್ತಿರ್ತೀವಿ. ಸೊ ಆಗ ಬರುವಂಥದ್ದೇ ಕಾಲ್ಡೇಸನೆ 80C ಇಂದ 80Uಗೆ ಡಿಡಕ್ಷನ್ಸನ್ನು ಮಾಡಿ ಬರುವಂಥದ್ದೇ ಕಾಲ್ಡೇಸನೆ ನಮಗೇನಂತಪ್ಪ ಕರಿತೀವಿ ಅಂತಂದರೆ ಟೋಟಲ್ ಇನ್ಕಮ್ ಅಂತ ಕರಿತೀವಿ. ನೋಡಿ, ಡಿಫ್ರೆನ್ಸ್ ಬಿಟ್ವೀನ್ ಗ್ರಾಸ್ ಟೋಟಲ್ ಇನ್ಕಮ್ ಆ್ಯಂಡ್ ಟ್ಯಾಕ್ಸಬಲ್ ಇನ್ಕಮ್ಗೂ ಡಿಫ್ರೆನ್ಸ್ ಏನಪ್ಪ ಅಂತಂದರೆ, ಗ್ರಾಸ್ ಟೋಟಲ್ ಇನ್ಕಮ್ ಅಂತಂದರೆ ಬಿಫೋರ್ ಡಿಡಕ್ಷನ್ ಆಫ್ 80C to 80U, ಚಾಪ್ಟರ್ 6A ಅಂತ ಕೂಡ ಕರಿತೀವಿ, ಡಿಡಕ್ಷನ್ಸ್ ಅಂತ ಕೂಡ ಕರಿತೀವಿ. ನೆಟ್ ಟೋಟಲ್ ಇನ್ಕಮ್ ಅಂತ ಕೂಡ ಕರಿತೀವಿ, ಟ್ಯಾಕ್ಸಬಲ್ ಇನ್ಕಮ್ ಅಂತ ಕೂಡ ಕರಿತೀವಿ, ಸೊ ಟೋಟಲ್ ಇನ್ಕಮ್ ಅಂತ ಕೂಡ ಕರಿತೀವಿ. ಆ ರೀತಿ ಅಂತಂದರೆ ಒನ್ಸ್ ಗ್ರಾಸ್ ಟೋಟಲ್ ಇನ್ಕಮಲ್ಲಿ ಈ ಡಿಡಕ್ಷನ್ಸನ್ನು ಕೊಟ್ಟು, ಡಿಡಕ್ಷನ್ ಇನ್ ದ ಸೆನ್ಸ್ 80C ಇಂದ 80Uವರೆಗೂ ಡಿಡಕ್ಷನ್ಸನ್ನು ಕೊಟ್ಟು ಬರುವಂಥದ್ದನ್ನು ನಾವೇನಂತಪ್ಪ ಕರಿತೀವಿ ಅಂತಂದರೆ, ಸೊ ಆ ರೀತಿ ಕೊಟ್ಟು ಬ್ಯಾಲೆನ್ಸ್ ಏನು ಉಳ್ಕೊಂಡಿರುತ್ತೋ ಅದನ್ನು ಟ್ಯಾಕ್ಸಬಲ್ ಇನ್ಕಮ್ ಅಂತಾದರೂ ಕರಿತೀವಿ, ನೆಟ್ ಟೋಟಲ್ ಇನ್ಕಮ್ ಅಂತಾದರೂ ಕರಿತೀವಿ, ಸರಿನಾ. ಸೊ ಟ್ಯಾಕ್ಸಬಲ್ ಟೋಟಲ್ ಇನ್ಕಮ್ ಅಂತಾದರೂ ಕರಿತೀವಿ. ನೆಕ್ಸ್ಟ್ ಆ ರೀತಿ ಬರುವಂಥದ್ದನ್ನು ನಾವು ದ ಟೋಟಲ್ ಇನ್ಕಮ್ ನೋಡಿ, ಇನ್ಮೇಲೆ ನಾವು ಬಳಸುವಂಥ ಪದ ಬಂದುಬಿಟ್ಟು ಟೋಟಲ್ ಇನ್ಕಮ್ ಅನ್ನುವಂಥ ಪದ. ಸೊ ಇನ್ಮೇಲೆ ನಾವು ಬಳಸುವಂಥ ಪದ ಬಂದುಬಿಟ್ಟು ಟೋಟಲ್ ಇನ್ಕಮ್ ಅನ್ನುವಂಥ ಪದ. ಇಷ್ಟೊತ್ತರೆಗೂ ನಾವೇನಂತಪ್ಪ ಬಳಸ್ತಿದ್ವಿ ಅಂತಂದರೆ, ಸೊ ಗ್ರಾಸ್ ಟೋಟಲ್ ಇನ್ಕಮ್ ಅಂತಾದರೂ ಕರಿತಿದ್ವಿ, ಬೇರೆ ಬೇರೆ ಪದಗಳನ್ನು ಕರಿತಿದ್ವಿ. ಇನ್ಮೇಲೆ ಕರೆಯುವಂಥದ್ದು ಏನಪ್ಪ ಅಂತಂದರೆ, ಸೊ ಟೋಟಲ್ ಇನ್ಕಮ್ ಅಂತ ಕರಿತೀವಿ. ಸೊ ಆ ಟೋಟಲ್ ಇನ್ಕಮನ್ನು ರೌಂಡೆಡ್ ಅಪ್ ಮಾಡಬೇಕಾಗುತ್ತೆ. ಇದನ್ನು 2 ಮಾರ್ಕ್ಸ್ಗೆ, ಅದರ್ವೈಸ್ 1 ಮಾರ್ಕ್ಸ್ಗೆ ಎಲ್ಲಾದರೂ ಕಾಂಪಿಟೇಷನ್ ಎಕ್ಸಾಮ್ಸಲ್ಲಿ ಕೇಳ್ತಾ ಇರ್ತಾರೆ. ವಾಟ್ ಈಸ್ ಕಾಲ್ಡ್ ಎಸ್ ಅನ್ ರೌಂಡಿಂಗ್ ಆಫ್ ಇನ್ಕಮ್. 100 ರೂಪಾಯಿಗೆ ರೌಂಡ್ ಅಪ್ ಮಾಡ್ತೀರಾ, 10 ರೂಪೀಸ್ಗೆ ರೌಂಡ್ ಅಪ್ ಮಾಡ್ತೀರಾ, ಅದರ್ವೈಸ್ 1000 ರೂಪೀಸ್ ರೌಂಡ್ ಅಪ್ ಮಾಡ್ತೀವಿ ಅಂತ. ಸೊ ರೌಂಡ್ ಅಪ್ ಮಾಡುವಂಥದ್ದು ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟಿನ ಪ್ರಕಾರ 10 ರೂಪಾಯಿಗೆ, ದಟ್ ಮೀನ್ಸ್ ನಿಯರೆಸ್ಟ್ 10 ರೂಪಾಯಿ. ಎಕ್ಸಾಂಪಲ್ 237 ರೂಪಾಯಿ ಬಂತು ಅಂದ್ಕೊಂಡ್ರೆ, ಆಗ 240 ರೂಪಾಯಿಗೆ ತಗೊಂಡೋಗಿ ನಿಲ್ಲಿಸ್ತೀವಿ. 231 ರೂಪಾಯಿ ಬಂತು ಅಂತ ಅಂದ್ಕೊಳ್ಳಿ, ಆಗ 230 ರೂಪಾಯಿ ಹತ್ರ ಇಳಿಸ್ತೀವಿ. ಯಾವುದೋ 10 ರೂಪಾಯಿಗೆ ನಿಯರೆಸ್ಟ್ ಆಗಿರುತ್ತೋ ಆ ರೀತಿ ರೌಂಡ್ ಅಪ್ ಮಾಡುವಂಥ ಪ್ರೊಸೀಜರ್ ಕರಿತೀವಿ. ರೌಂಡ್ ಅಪ್ ಪ್ರೊಸೀಜರೇ ಬೇರೆಯೇ, ಗ್ರಾಸಿಂಗ್ ಅಪ್ ಪ್ರೊಸೀಜರೇ ಬೇರೆಯೇ. ರೌಂಡ್ ಅಪ್ ಪ್ರೊಸೀಜರ್ ಅಂತಂದರೆ ಗ್ರಾಸ್ ಟೋಟಲ್ ಇನ್ಕಮನ್ನು ರೌಂಡ್ ಅಪ್ ಮಾಡುವಂಥದ್ದು. ಗ್ರಾಸಿಂಗ್ ಅಪ್ ಬಂದುಬಿಟ್ಟು ಇನ್ಕಮ್ ಫ್ರಮ್ ಅದರ್ ಸೋರ್ಸಸಲ್ಲಿ ನಾವು ಮಾಡಿರುವಂಥದ್ದು. ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಇರುತ್ತೆ. ಸೊ ಒನ್ಸ್ ನಾವು ಸೊ ರೌಂಡ್ ಅಪ್ ಮಾಡುವಂಥ ಪೊಸಿಷನ್ ರೌಂಡ್ ಅಪ್ ಮಾಡಿದ್ದೀವಿ ಅಂತಂದರೆ, ನೆಕ್ಸ್ಟ್ ಒನ್ ಬಂದುಬಿಟ್ಟು ಅದಕ್ಕೆ ಸೊ ಇನ್ಕಮ್ ಟ್ಯಾಕ್ಸ್ ರೌಂಡ್ ಅಪ್ ಮಾಡಿರುವಂಥ ಇನ್ಕಮ್ ಟ್ಯಾಕ್ಸಬಲ್ ಇನ್ಕಮ್ ಬಂದುಬಿಟ್ಟು ಇಫ್ ಎಕ್ಸಿಡ್ಸ್ 2.5 lakh, ನಾರ್ಮಲ್ ಸಿಟಿಸನ್ಗಾದರೆ 2.5 lakhವರೆಗೂ ಎಕ್ಸಂಪ್ಷನ್ ಕೊಡ್ತೀವಿ. ಸೀನಿಯರ್ ಸಿಟಿಸನ್ಗಾದರೆ ಅಪ್ ಟು 3 lakhವರೆಗೂ ಎಕ್ಸಂಪ್ಷನ್ ಕೊಡ್ತೀವಿ. ಸೂಪರ್ ಸೀನಿಯರ್ ಸಿಟಿಸನ್ಗಾದರೆ ಅಪ್ ಟು 5 ಲಕ್ಷದವರೆಗೂ ಎಕ್ಸಂಪ್ಷನ್ ಕೊಡ್ತೀವಿ. ಇದಕ್ಕಿಂತ ಒಳಗಡೆ ಏನಾದರೂ ಇತ್ತು ಅಂತಂದರೆ ದರ್ ಈಸ್ ನೀಡ್ ನಾಟ್ ಟು ಪೇ ಟ್ಯಾಕ್ಸ್. 60 ವರ್ಷದ ಒಳಗಡೆ ಇದ್ದರೆ 2.5 ಲಕ್ಷದವರೆಗೂ ಟ್ಯಾಕ್ಸ್ ಪೇಮೆಂಟ್ ಮಾಡೋದು ಬೇಕಾಗಿಲ್ಲ. 3 ಲಕ್ಷದವರೆಗೂ ಸೀನಿಯರ್ ಸಿಟಿಸನ್ಗೆ ಬೇಕಾಗಿಲ್ಲ. ಹೂ ಇಸ್ ದ ಸೀನಿಯರ್ ಸಿಟಿಸನ್? ಇಟ್ಸ್ ದ ಏಜ್ ಬಿಟ್ವೀನ್ 60 to 80. ದ ಅಬವ್ ಏಜ್ ಆಫ್ 80 years ಕಾಲ್ಡ್ ಆಸ್ ಸೂಪರ್ ಸೀನಿಯರ್ ಸಿಟಿಸನ್ ಅಂತ ಕರಿತೀವಿ. ಅವ್ರಿಗೆ 5 ಲಕ್ಷದ ಮೇಲೆ ಇದ್ದರೆ ಟ್ಯಾಕ್ಸನ್ನು ಮಾಡೋದು ಬೇಕಾಗಿಲ್ಲ. ಅದಕ್ಕಿಂತ ಜಾಸ್ತಿ ಏನಾದರೂ ಹೋಯ್ತು ಅಂತಂದರೆ ಅಪ್ಲೈ ದ ನಾರ್ಮಲ್ ಟ್ಯಾಕ್ಸ್ ರೇಟ್ ಫೈನಾನ್ಷಿಯಲ್ ಇಯರ್ 2019 and 20. 19 and 20ನಲ್ಲಿ ಕೋಟ್ ಮಾಡಿರುವಂತಹ ಟ್ಯಾಕ್ಸ್ ರೇಟ್ಸನ್ನು ನಾವು ಅಪ್ಲಿಕಬಲ್ ಮಾಡ್ತೀವಿ. ಆ ಟ್ಯಾಕ್ಸಿನ ಆಧಾರದ ಮೇರೆಗೆ ಸೊ ನಾವು ಇನ್ಕಮ್ ಟ್ಯಾಕ್ಸನ್ನು ಕಟ್ತೀವಿ. ಸೊ ಇನ್ಕಮ್ ಟ್ಯಾಕ್ಸನ್ನು ಕಟ್ಟಬೇಕಾದ್ರೆ ನಾರ್ಮಲ್ ಟ್ಯಾಕ್ಸ್ ರೇಟ್ಸನ್ನು ಅಪ್ಲಿಕಬಲ್ ಮಾಡ್ತೀವಿ. ನಾನು ಆಗಲೇ ಕೋಟ್ ಮಾಡ್ದಂಗೆ ಕ್ಯಾಪಿಟಲ್ ಗೇನ್ಗೆ ಮತ್ತು ಬಂದುಬಿಟ್ಟು ಕ್ಯಾಶುವಲ್ ಇನ್ಕಮ್ಸ್ಗೆ ಸೊ ಸೆಪ್ರೇಟ್ ಟ್ಯಾಕ್ಸ್ ಇದೆ. ಅದಕ್ಕೆ ಸೆಪ್ರೇಟಾಗಿ ಕ್ಯಾಲ್ಕುಲೇಷನ್ ಮಾಡಿ ಈ ಇನ್ಕಮ್ ಟ್ಯಾಕ್ಸ್ ದಟ್ ಈಸ್ ಅ ನಾರ್ಮಲ್ ಟ್ಯಾಕ್ಸ್ ರೇಟ್ ಟ್ಯಾಕ್ಸ್ಗೆ ಈ ಟ್ಯಾಕ್ಸನ್ನು ಆ್ಯಡ್ ಮಾಡ್ತೀವಿ. ದ ಬ್ಯಾಲೆನ್ಸ್ ಅಮೌಂಟ್ ವಿಲ್ ಬಿ ಇನ್ ರೆಸ್ಪೆಕ್ಟ್ ಆಫ್ ಟೋಟಲ್ ಅಮೌಂಟ್. ಈ ನಾರ್ಮಲ್ ಟ್ಯಾಕ್ಸು ಪ್ಲಸ್ ಕ್ಯಾಪಿಟಲ್ ಗೇನ್ದು ಮತ್ತು ಕ್ಯಾಶುವಲ್ ಇನ್ಕಮ್ಸ್ದು ಆ ಸಪ್ರೇಟ್ ಟ್ಯಾಕ್ಸ್ ಸ್ಲ್ಯಾಬ್ಸ್ ಇದೆ. ಆ ಸ್ಲ್ಯಾಬ್ಸ್ಗಳನ್ನು ತಗೊಂಡೋಗಿ ಆ್ಯಡ್ ಮಾಡಿ ಆ ರೀತಿಯಾದಂಥ ಟೋಟಲ್ ಇನ್ಕಮ್ ಟ್ಯಾಕ್ಸ್ ಮೇಲೆ ಟ್ಯಾಕ್ಸನ್ನು ಇಲ್ಲಿ ಕಟ್ತೇವೆ. ಸೊ
ಆ ರೀತಿ ಬರುವಂಥದ್ದು ಟ್ಯಾಕ್ಸ್ಗೆ ರಿಬೇಟ್ ಏನಾದರೂ ಇದ್ದರೆ 87A ರಿಬೇಟ್ ಅಂತ ಕರಿತೀವಿ. ಈ 87 ರಿಬೇಟ್ ಬಂದುಬಿಟ್ಟು ಹಿಂದಿನ ವರ್ಷದವರೆಗೂ ಬೇರೆ ರೀತಿ ರಿಬೇಟ್ ಇತ್ತು, 2000ವರೆಗೂ ಡಿಡಕ್ಷನನ್ನು ಕೊಡ್ತಿದ್ರು. ಬಟ್ ಈ ವರ್ಷದಿಂದ 2019 ಆ್ಯಂಡ್ 20 ಫೈನಾನ್ಷಿಯಲ್ ಇಯರ್ಗೆ ರಿಬೇಟ್ ಬಂದುಬಿಟ್ಟು 12,500 ರೂಪಾಯಿವರೆಗೂ ರಿಬೇಟ್ ಇದೆ. ಮಾಡಿಫಿಕೇಷನ್ ಆಗಿದೆ, ಬಜೆಟಲ್ಲಿ ಚೇಂಜಸ್ ಆಗಿದೆ. ಸೊ ಅದಕ್ಕೋಸ್ಕರ ಪ್ರೀವಿಯಸ್ ಇಯರ್ ಬುಕ್ಸ್ ಏನಾದ್ರು ರೆಫರ್ ಮಾಡ್ತಿದ್ರೆ ಈ ಮಾಡಿಫಿಕೇಷನನ್ನು ಚೆಕ್ ಮಾಡ್ಕೊಳ್ಳಿ. ಸೊ ಅದಕ್ಕೋಸ್ಕರ 2019 ಆ್ಯಂಡ್ 20ಗೆ ಅಪ್ ಟು 12,500ವರೆಗೂ ರಿಬೇಟ್ ಇದೆ. ಆ ರಿಬೇಟ್ ಏನಾದರೂ ಇದ್ದರೆ ಲೆಸ್ ಮಾಡ್ತೀವಿ. ಈ 87A ರೂಲ್ಸಿನ ಪ್ರಕಾರ ಇದ್ರ ಬಗ್ಗೆ 87 ರೂಲ್ಸ್ ಏನಾದರೂ ಇದ್ದರೆ ಸೊ ಅದನ್ನು ರಿಬೇಟ್ ತೊಗೊಬೇಕಾದ್ರೆ 87Aನ ಇದು ಮಾಡ್ಕೊಳ್ಳಿ. TDS TCS ಏನಾದರೂ ಕ್ಲಿಯರ್ ಡಿಡಕ್ಟ್ ಮಾಡಿದರೆ ಅದನ್ನು ಕೂಡ ಡಿಡಕ್ಟ್ ಮಾಡ್ತೀವಿ. ಇದಕ್ಕಿಂತ ಮೊದಲೇ ಅಡ್ವಾನ್ಸ್ ಪೇಮೆಂಟ್ ಏನಾದರೂ ಮಾಡಿದರೆ ಅದನ್ನು ಕೂಡ ಡಿಡಕ್ಟ್ ಮಾಡ್ತೀವಿ. ಇನ್ನು ಮಿಕ್ಕಿದ್ದಂಥ ಟ್ಯಾಕ್ಸ್ ಅಮೌಂಟನ್ನು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ಕಟ್ತೀವಿ. ಈ ರೀತಿ ಕಟ್ಟೋದಿರುವಂಥ ಪ್ರೋಸೆಸ್ಗೆ ನಾವೇನಂತಪ್ಪ ಕರಿತೀವಿ ಅಂತಂದರೆ ಸೊ ಇನ್ಕಮ್ ಟ್ಯಾಕ್ಸ್ ಪೇಮೆಂಟ್ ಮಾಡುವಂಥದ್ದು. ಒನ್ಸ್ ಇನ್ಕಮ್ ಟ್ಯಾಕ್ಸ್ ಪೇಮೆಂಟ್ ಮಾಡಿದ ತಕ್ಷಣ ನಮ್ಮ ಕೆಲಸ ಆಗೋದಿಲ್ಲ. ಇದನ್ನು ಮಾಡಿರುವಂಥದ್ದನ್ನು ನಾವು ದಾಖಲೆ ಸಮೇತ ರಿಟರ್ನ್ ಸಮೇತ ಇನ್ಕಮ್ ಟ್ಯಾಕ್ಸ್ಗೆ ಫೈಲ್ ಮಾಡಬೇಕು. ಸೊ ನಾವು ಇನ್ಕಮ್ ಟ್ಯಾಕ್ಸ್ ಪೇಮೆಂಟ್ ಮಾಡಿಬಿಟ್ವೆ ಅಲ್ಲಿಗೆ ನಮ್ಮ ಕೆಲಸ ಆಗೋಯ್ತು ಅಂತ ಅರ್ಥ ಅಲ್ಲ. ರಿಟರ್ನನ್ನು ಕೂಡ ಕಂಪಲ್ಸರಿಯಾಗಿ ಫೈಲ್ ಮಾಡಲೇಬೇಕಾಗುತ್ತೆ. ಸೊ ದಿಸ್ ಈಸ್ ಕಾಲ್ಡ್ ಎಸ್ ಅನ್ ಫಾರ್ಮೇಟ್ ಇರುವಂಥದ್ದು. ಈ ಫಾರ್ಮೇಟನ್ನು ನೋಡಿ ಆಗಲೇ ನಾವು ರೆಸಿಡೆನ್ಷಿಯಲ್ ಸ್ಟೇಟಸನ್ನು ಚೆಕ್ ಮಾಡಿದ್ವಿ ಅಂತ ಅಂದ್ಕೊಳ್ಳೋಣ. ಇನ್ಕಮ್ ಫ್ರಮ್ ಸ್ಯಾಲ್ರಿ, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ, ಕ್ಯಾಪಿಟಲ್ ಬಿಸ್ನೆಸ್ ಆ್ಯಂಡ್ ಪ್ರೊಫೆಷನ್, ಇದು ಕ್ಯಾಪಿಟಲ್ ಗೇನು. ಇದರಲ್ಲಿ ಕ್ಯಾಪಿಟಲ್ ಗೇನಲ್ಲಿ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನನ್ನು ಎಕ್ಸ್ಕ್ಲೂಡ್ ಮಾಡ್ತೀವಿ, ಬಟ್ ಇಲ್ಲಿ ಕ್ಯಾಲ್ಕುಲೇಷನ್ ಮಾಡ್ತೀವಿ. ನೆಕ್ಸ್ಟ್ ಒನ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್, ಇನ್ಕಮ್ ಟ್ಯಾಕ್ಸನ್ನು ಪೇಮೆಂಟ್ ಮಾಡಬೇಕಾದ್ರೆ ಕ್ಯಾಶುವಲ್ ಇನ್ಕಮ್ಸನ್ನು ಎಕ್ಸ್ಕ್ಲೂಡ್ ಮಾಡ್ತೀವಿ. ಕ್ಲಬ್ಬಿಂಗ್ ಆಫ್ ಇನ್ಕಮ್, ಸೆಟ್ ಆಫ್ ಆ್ಯಂಡ್ ಕ್ಯಾರಿ ಫಾರ್ವರ್ಡ್ ಆಫ್ ಲಾಸಸ್ಸನ್ನು ಕ್ಲಬ್ಬಿಂಗ್ ಆಫ್ ಇನ್ಕಮ್ ಇದ್ರೆ ಆ್ಯಡ್ ಮಾಡ್ತೀವಿ. ಸೊ ಸೆಟ್ ಆಫ್ ಆ್ಯಂಡ್ ಕ್ಯಾರಿ ಫಾರ್ವರ್ಡ್ ಇದನ್ನು ನಾವು ಇದು ಮಾಡ್ತೀವಿ. ಇದನ್ನು ಗ್ರಾಸ್ ಟೋಟಲ್ ಇನ್ಕಮ್ ಅಂತ ಕರಿತೀವಿ. ನೆಕ್ಸ್ಟ್ ಒನ್ ಡಿಡಕ್ಷನ್ ಅಂಟು ಸೆಕ್ಷನ್ 80C to 80U. ಆ ರೀತಿ ಏನಾದರೂ ಡಿಡಕ್ಷನ್ಸ್ ಇದ್ದರೆ ಲೆಸ್ ಮಾಡ್ತೀವಿ. ದಿಸ್ ಈಸ್ ಕಾಲ್ಡ್ ಟೋಟಲ್ ಇನ್ಕಮ್. ಈ ಟೋಟಲ್ ಇನ್ಕಮ್ಮು ನಾರ್ಮಲ್ ಸಿಟಿಸನ್ಗಾದರೆ 2.5 ಲಕ್ಷ, ಸೀನಿಯರ್ ಸಿಟಿಸನ್ಗಾದರೆ 3 ಲಕ್ಷ, ಸೂಪರ್ ಸಿಟಿಸನ್ಗಾದರೆ 5 ಲಕ್ಷದವರೆಗೂ ಎಕ್ಸಾಮ್ಷನ್ ಇರುತ್ತೆ. ಈ ಟೋಟಲ್ ಇನ್ಕಮ್ ಏನಾದರೂ ಆ ಬೇಸಿಕ್ ಲಿಮಿಟ್ ಮೀರಿ ಏನಾದರೂ ಹೋಯ್ತು ಅಂತಂದರೆ ನಾವು ಅವಾಗ ಟ್ಯಾಕ್ಸ್ನ ಒಂದು ಪ್ರೊಸೀಜರ್, ಟ್ಯಾಕ್ಸ್ ಒಂದು ಸ್ಲ್ಯಾಬನ್ನು ಚೇಂಜ್ ಮಾಡ್ತೀವಿ. ಆ ಟ್ಯಾಕ್ಸ್ ಸ್ಲ್ಯಾಬನ್ನು ಅಪ್ಲಿಕಬಲ್ ಮಾಡಬೇಕು ಅಂತಂದರೆ ಈ ಟೋಟಲ್ ಟ್ಯಾಕ್ಸಬಲ್ ಇನ್ಕಮ್ಮು ಈ ಬೇಸಿಕ್ ಲಿಮಿಟ್ಗಿಂತ ಜಾಸ್ತಿ ಇರಬೇಕಾಗುತ್ತೆ. ಇದೆಲ್ಲ ಆದ ನಂತರ ನಾವು ಟ್ಯಾಕ್ಸ್ ಸ್ಲ್ಯಾಬ್ಗೆ ಅಪ್ಲಿಕೇಶನ್ ಮಾಡ್ತೀವಿ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಾಬ್ಲಮನ್ನು ಮಾಡೋಣ. ಈ ಪ್ರಾಬ್ಲಮ್ ಬಂದುಬಿಟ್ಟು ಕಂಪ್ಯೂಟೇಷನ್ ಆಫ್ ಟೋಟಲ್ ಇನ್ಕಮ್ಗೆ ಸಂಬಂಧಪಟ್ಟಿರುವಂಥದ್ದು, ಟ್ಯಾಕ್ಸ್ ಲಯಬಿಲಿಟಿ ಅಲ್ಲ. ಸೊ ಕಂಪ್ಯೂಟೇಷನ್ ಆಫ್ ಟೋಟಲ್ ಇನ್ಕಮ್ ಇನ್ ದ ಸೆನ್ಸ್ ಗ್ರಾಸ್ ಟೋಟಲ್ ಇನ್ಕಮನ್ನು ಕಂಡುಹಿಡಿದು ಡಿಡಕ್ಷನ್ಸ್ ಕೊಟ್ಟು ನೆಟ್ ಟೋಟಲ್ ಇನ್ಕಮನ್ನು ಕಂಡುಹಿಡಿಯುವಂಥದ್ದು ಅಂತ ಕೂಡ ಕರಿತೀವಿ. ಟ್ಯಾಕ್ಸಬಲ್ ಇನ್ಕಮ್ ಅಂತ ಕೂಡ ಕರಿತೀವಿ, ಟೋಟಲ್ ಇನ್ಕಮ್ ಅಂತ ಕೂಡ ಕರಿತೀವಿ. ಈ ರೀತಿ ಕ್ಯಾಲ್ಕುಲೇಷನ್ ಮಾಡುವಂಥ ಒಂದು ಪ್ರಾಬ್ಲಮ್ ಇದೆ. ಪ್ರಾಬ್ಲಮನ್ನು ಓದ್ತಾ ಇದ್ದೀವಿ. X has the following income during the previous year 2019 and 20 is net salary. Net salary in the sense they are already computed 6,80,000. Income from house property 1,20,000. Other particulars are given by X as under. Insurance premium paid to Max Life Insurance. Max Life Insurance ಅಲ್ಲಿ ಲೈಫ್ ಇನ್ಶೂರೆನ್ಸನ್ನು ಕಟ್ಟಿದ್ದಾರೆ. ಪ್ರೀಮಿಯಂ ಪೇಯ್ಡ್ 25,000. ಅಂಡರ್ ಪಾಲಿಸಿ ಹ್ಯಾಸ್ ಬಿನ್ ಟೇಕನ್ ಲೈಫ್ ಆಫ್ ಎಕ್ಸನ್. ಸೊ ಲೈಫ್ ಇನ್ಶೂರೆನ್ಸನ್ನು ತಗೊಳ್ಳುವಂಥದ್ದು ಅವ್ರಿಗಾದರೂ ತಗೊಬೋದು, ಅವ್ರ ಹೆಂಡ್ತಿಗಾದರೂ ತಗೊಬೋದು, ಅವ್ರ ಮಕ್ಳಿಗಾದರೂ ತಗೊಬೋದು. ಇವ್ರು ಮೂವರಲ್ಲಿ ಯಾರಲ್ಲೇ ತಗೊಂಡ್ರು ಕೂಡ ಅಷ್ಟು ಪ್ರೀಮಿಯಮು ಕೂಡ ಎಲಿಜಿಬಿಲಿಟಿ ಆಗುತ್ತೆ. ಅದಕ್ಕೋಸ್ಕರ 25,000 ಈಸ್ ಕಾಲ್ಡ್ ಎಸ್ ಎಲಿಜಿಬಲ್ ಅಮೌಂಟ್ ಫಾರ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 80C ಅಲ್ಲಿ ಡಿಡಕ್ಷನ್ ಕೊಡೋದಕ್ಕೆ ಎಲಿಜಿಬಿಲಿಟಿ ಆಗುತ್ತೆ. ಇನ್ಶೂರೆನ್ಸ್ ಪ್ರೀಮಿಯಂ ಪೇಯ್ಡ್ ಟು LIC ಪ್ರೀಮಿಯಂ ಆಫ್ ₹22,000 ಇದು ಕೂಡ ಎಲಿಜಿಬಿಲಿಟಿ ಆಗುತ್ತೆ. ನೆಕ್ಸ್ಟ್ ಒನ್ ಹೆಲ್ತ್ ಇನ್ಶೂರೆನ್ಸ್ ಪ್ರೀಮಿಯಂ ಪೇಯ್ಡ್ ಟು ನ್ಯಾಷನಲ್ ಇನ್ಶೂರೆನ್ಸ್ ಕಂಪನಿ. ಪ್ರೀಮಿಯಂ ಪೇಯ್ಡ್ ಬೈ ಚೆಕ್ ಮುಖಾಂತರ ಪೇಮೆಂಟನ್ನು ಕೊಟ್ಟಿದ್ದಾರಂತೆ. ₹38,000 ಆನ್ ಹೆಲ್ತ್ ಇನ್ಶೂರೆನ್ಸ್ ಆಫ್ ಎಕ್ಸ್. ಸೊ ಎಕ್ಸ್ ಅನ್ನುವಂಥವ್ರು ಇಲ್ಲಿ 80Dಗೆ ಸಂಬಂಧಪಟ್ಟಂತೆ ನಾರ್ಮಲ್ ಸಿಟಿಸನ್ಗಾದರೆ ಬರೀ ₹25,000 ಡಿಡಕ್ಷನ್ ಕೊಡ್ತೀವಿ, ಸೀನಿಯರ್ ಸಿಟಿಸನ್ಗಾದರೆ ₹50,000 ಡಿಡಕ್ಷನ್ ಕೊಡ್ತೀವಿ. ಈ ಪ್ರಾಬ್ಲಮಲ್ಲಿ ಎಲ್ಲಾದರೂ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಅವ್ರ ಏಜ್ ಬಗ್ಗೆ ಒಂದು ಸ್ವಲ್ಪ ನೋಡೋಣ. ಸೊ ನಾರ್ಮಲ್ ಸಿಟಿಸನ್ಗಾದರೆ ₹25,000, ಮ್ಯಾಕ್ಸಿಮಮ್ ₹25,000. ಸೀನಿಯರ್ ಸಿಟಿಸನ್ ಆದರೆ ₹38,000 ಕೂಡ ಎಲಿಜಿಬಿಲಿಟಿ ಆಗುತ್ತೆ.
ಸೊ 80Dಯಲ್ಲಿ ಸೊ 38,000 ರುಪೀಸ್ ಇರುವಂಥದ್ದು ಪ್ರೀಮಿಯಂ ಕಟ್ಟಿರುವಂಥದ್ದು ನಾರ್ಮಲ್ ಸಿಟಿಸನ್ಗಾದರೆ ಓನ್ಲಿ 25,000 ರುಪೀಸ್ ಇರ್ತಿತ್ತು. ಸೊ ಸೀನಿಯರ್ ಸಿಟಿಸನ್ ಆಗಿರೋದ್ರಿಂದ ಇಲ್ಲಿ ಅಡ್ಜಸ್ಟ್ಮೆಂಟಲ್ಲಿ ಹೇಳ್ತಾ ಇದ್ದಾರೆ ನೋಡಿ. ಸೊ ದಟ್ ಈಸ್ ಕಾಲ್ಡ್ ಆಸ್ ಎ ಸೊ ಕಂಪ್ಯೂಟ್ ಇಸ್ ಟೋಟಲ್ ಇನ್ಕಮ್ ಎಕ್ಸ್ ಏಜ್ ಡಾಟ್ 66 ಸೀನಿಯರ್ ಸಿಟಿಸನ್ ಅಂತ ಕೊಡ್ತಾ ಇದ್ದಾರೆ. ಈ ಸೀನಿಯರ್ ಸಿಟಿಸನ್ ಆಗಿರೋದ್ರಿಂದ ಇದನ್ನು ಡಿಡಕ್ಷನ್ ಕೊಡ್ಬೋದು, ಅಪ್ ಟು 38,000 ರುಪೀಸ್ ಡಿಡಕ್ಷನ್ ಕೊಡ್ಬೋದು. ನೆಕ್ಸ್ಟ್ ಎಕ್ಸ್ಪೆಂಡಿಚರ್ ಆನ್ ಪ್ರಿವೆಂಟಿವ್ ಹೆಲ್ತ್ ಚೆಕಪ್ಪನ್ನು ಮಾಡಿಸಿರೋದಕ್ಕೋಸ್ಕರ ಡಿಡಕ್ಷನ್ ಕೊಟ್ಟರು ಕೂಡ 80Dಯಲ್ಲಿ ಡಿಡಕ್ಷನನ್ನು ಕೊಡ್ತೀವಿ. ಸೊ ಮ್ಯಾಕ್ಸಿಮಮ್ ಆಫ್ ರುಪೀಸ್ ಇನ್ ಕೇಸ್ ಆಫ್ ಸೀನಿಯರ್ ಸಿಟಿಸನ್ ಆದರೆ 50,000 ರೂಪಾಯಿ ಡಿಡಕ್ಷನ್ ಕೊಡ್ತೀವಿ. ನಾರ್ಮಲ್ ಸಿಟಿಸನ್ ಆದರೆ 25,000 ರೂಪಾಯಿ ಡಿಡಕ್ಷನ್ ಕೊಡ್ತೀವಿ. ಎಕ್ಸ್ಪೆಂಡಿಚರ್ ಇನ್ಕರ್ಡ್ ಇನ್ ಕ್ಯಾಶ್ ರುಪೀಸ್ 80,000 ಪೇಯ್ಡ್ ಟು ಎ ಹಾಸ್ಪಿಟಲ್ ಫಾರ್ ಎಕ್ಸ್, ಇದು ಕೂಡ 8,000 ರೂಪಾಯಿ ಕೂಡ ಡಿಡಕ್ಷನ್ ಕೊಡೋದಕ್ಕೆ ಎಲಿಜಿಬಿಲಿಟಿ ಆಗುತ್ತೆ. ಕಂಪ್ಯೂಟ್ ದ ಟೋಟಲ್ ಇನ್ಕಮ್ ಆಫ್ ಎಕ್ಸ್ ಏಜ್ ಡಾಟ್ 66. ಸೊ ಹಂಗಾದರೆ ಸೊ ಈ 38,000ಅಲ್ಲಿ 8,000 ರೂಪಾಯಿ ಕೂಡ ಡಿಡಕ್ಷನ್ ಕೊಡೋದಕ್ಕೆ ಎಲಿಜಿಬಿಲಿಟಿ ಆಗುತ್ತೆ, ಬಿಕಾಸ್ ಈಸ್ ಅನ್ ಎ ಸೀನಿಯರ್ ಸಿಟಿಸನ್. ಫಾರ್ ದ ಅಸೆಸ್ಮೆಂಟ್ ಇಯರ್ 2020 ಆ್ಯಂಡ್ 21 ಆನ್ ದಿ ಬೇಸಿಸ್ ಆಫ್ ದಿ ಫಾಲೋಯಿಂಗ್ ಪರ್ಟಿಕ್ಯುಲರ್ಸ್. ಸೊ ಹಂಗಾದರೆ ಇವೆರಡನ್ನು ಕೂಡ ಟೋಟಲ್ ಮಾಡಿಕೊಂಡಾಗ ಸೊ ಎಷ್ಟು ಬರುತ್ತೋ ನೋಡೋಣ. ಸೊ 6,80,000 ರೂಪಾಯಿ ಪ್ಲಸ್ 1,20,000 ಈಸ್ ಈಕ್ವಲ್ ಟು 8 ಲ್ಯಾಕ್ ರುಪೀಸ್ ಆಗುತ್ತೆ. ಇಷ್ಟನ್ನು ಡಿಡಕ್ಷನ್ ಕೊಡೋದಕ್ಕೆ ಎಲ್ಲನೂ ಕೂಡ ಎಲಿಜಿಬಿಲಿಟಿ ಇದೆ. ಸೊ ಅವೆರಡನ್ನು ಕ್ಲಬ್ ಮಾಡಿಕೊಂಡು ಇಷ್ಟನ್ನು ಡಿಡಕ್ಷನ್ ಕೊಟ್ಟಿದ್ದೀವಿ ಅಂತಂದರೆ ದಟ್ ಈಸ್ ಕಾಲ್ಡ್ ಆಸ್ ಎ ಕಂಪ್ಯೂಟೇಷನ್ ಆಫ್ ಟೋಟಲ್ ಇನ್ಕಮ್ ಆಗುತ್ತೆ. ಸೊಲ್ಯೂಷನನ್ನು ಮಾಡೋಣ. ಸೊ ನೋಡಿ, ಆಲ್ರೆಡಿ ಸೊಲ್ಯೂಷನನ್ನು ಮಾಡಿದ್ದೇನೆ. ಕಂಪ್ಯೂಟೇಷನ್ ಆಫ್ ಟ್ಯಾಕ್ಸಬಲ್ ಇನ್ಕಮ್ ಫಾರ್ ದ ಅಸೆಸ್ಮೆಂಟ್ ಇಯರ್ ಆಫ್ 2020 ಆ್ಯಂಡ್ 21 ಆಫ್ ಮಿಸ್ಟರ್ ಎಕ್ಸ್. ಸ್ಯಾಲ್ರಿ ಇನ್ಕಮ್. ಸೊ ಸ್ಯಾಲ್ರಿ ಇನ್ಕಮ್ ನಾವು ಆಲ್ರೆಡಿ ನೋಡ್ದಂಗೆ 6,80,000 ಇತ್ತು. ಸೊ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ 1,20,000. ಗ್ರಾಸ್ ಟೋಟಲ್ ಇನ್ಕಮ್ ಬಂದು 8 ಲ್ಯಾಕ್ ರುಪೀಸ್ ಆಗುತ್ತೆ. ಡಿಡಕ್ಷನ್ ಅಂಡರ್ ಸೆಕ್ಷನ್ 80C to 80U LIC ಪ್ರೀಮಿಯಂ ಪೇ ಟು ಸನ್. ಸೊ LIC ಪ್ರೀಮಿಯಮ್ ಎಲ್ಲ ಕಟ್ಟಿರುವಂಥದ್ದು, ಅದು ಕಟ್ಟಿರುವಂಥದ್ದು ಬಂದುಬಿಟ್ಟು ಮ್ಯಾಕ್ಸ್ ಲೈಫ್ ಇನ್ಶೂರೆನ್ಸಲ್ಲಿ ಪ್ರೀಮಿಯಮ್ ಕಟ್ಟಿರುವಂಥದ್ದು ಮಗನಿಗೋಸ್ಕರ 25,000 ರೂಪಾಯಿ ಕಟ್ಟಿದ್ದಾರೆ. LIC ಪ್ರೀಮಿಯಮ್ ಟು ಎಕ್ಸ್ಗೋಸ್ಕರ ಕಟ್ಟಿದ್ದಾರೆ, ಹಿಮ್ಸೆಲ್ಫ್ಗೋಸ್ಕರ ಕಟ್ಟಿದ್ದಾರೆ 22,000 ರೂಪಾಯಿ. ಸೊ 25,000 ರೂಪಾಯಿ ಎಲಿಜಿಬಿಲಿಟಿ ಆಗುತ್ತೆ, ಮತ್ತು ಬಂದುಬಿಟ್ಟು ಇಲ್ಲಿ 22,000 ರೂಪಾಯಿ ಎಲಿಜಿಬಿಲಿಟಿ ಆಗುತ್ತೆ. ಇವೆರಡನ್ನು ಆ್ಯಡ್ ಮಾಡಿದಾಗ 47,000 ರೂಪಾಯಿ ಆಗುತ್ತೆ. ಇದು ಡಿಡಕ್ಷನ್ಗೆ ಎಲಿಜಿಬಿಲಿಟಿ ಆಗುತ್ತೆ. 80Dಯಲ್ಲಿ ಬಂದುಬಿಟ್ಟು ಹೆಲ್ತ್ ಇನ್ಶೂರೆನ್ಸ್ ಪ್ಲಸ್ ಹೆಲ್ತ್ ಚೆಕಪ್. ಸೊ ಎರಡೂ ಕೂಡ ಡಿಡಕ್ಷನ್ ಕೊಡೋದಕ್ಕೆ ಎಲಿಜಿಬಿಲಿಟಿ ಇದೆ, ಬಿಕಾಸ್ ಈಸ್ ಅನ್ ಸೀನಿಯರ್ ಸಿಟಿಸನ್ ಆಗಿರೋದ್ರಿಂದ ಅಪ್ ಟು 50,000ವರೆಗೂ ಡಿಡಕ್ಷನ್ ಕೊಡ್ಬೋದು. ಅದಕ್ಕೋಸ್ಕರ 46,000 ರೂಪಾಯಿ ಡಿಡಕ್ಷನ್ ಕೊಡ್ತೀವಿ. 8 ಲಕ್ಷದಲ್ಲಿ 47,000 ರೂಪಾಯಿ ಮೈನಸ್ ಪ್ಲಸ್ ಮೈನಸ್ 46,000 ರೂಪಾಯಿ ಮೈನಸ್ ಮಾಡಿದ್ವಿ ಅಂತಂದರೆ ಟೋಟಲ್ ಇನ್ಕಮ್ ಆಗಿ ಎಷ್ಟಪ್ಪ ಬರುತ್ತೆ ಅಂತಂದರೆ 7,07,000 ರೂಪಾಯಿ ಬರುತ್ತೆ. ದಿಸ್ ಈಸ್ ಮೈ ಟೋಟಲ್ ಇನ್ಕಮ್. ಸೊ ಈಗ ಇದ್ರ ಮೇಲೆ ನಾವು ಇನ್ಕಮ್ ಟ್ಯಾಕ್ಸ್ ಲಯಬಿಲಿಟಿಯನ್ನು ಕ್ಯಾಲ್ಕುಲೇಷನ್ ಮಾಡುವಂಥದ್ದು. ದಟ್ ಈಸ್ ಅನ್ ಸ್ಟೆಪ್ ನಂಬರ್ 1. ಸೊ ಇನ್ಕಮ್ ಟ್ಯಾಕ್ಸ್ ಕ್ಯಾಲ್ಕುಲೇಷನ್ ಮಾಡಬೇಕು ಅಂತಂದರೆ ಫಸ್ಟ್ ಇನ್ಕಮನ್ನು ಕ್ಯಾಲ್ಕುಲೇಷನ್ ಮಾಡಬೇಕು. ನಮ್ಗೆ ಇವಾಗ ಇನ್ಕಮ್ ಅಂತಂದ್ಬಿಟ್ಟು 7,07,000 ರೂಪಾಯಿ ಫಿಕ್ಸ್ ಆಗಿದ್ದೀವಿ. ಇದ್ರ ಮೇಲೆ ಇನ್ಕಮ್ ಟ್ಯಾಕ್ಸ್ ಲಯಬಿಲಿಟಿಯನ್ನು ಕ್ಯಾಲ್ಕುಲೇಷನ್ ಮಾಡಬೇಕು. ಅದನ್ನು ಮುಂದಿನ ಕ್ಲಾಸ್ಗಳಲ್ಲಿ ನಾವು ಕ್ಯಾಲ್ಕುಲೇಷನ್ ಮಾಡೋದನ್ನು ಕಲಿಯೋಣ. ಸೊ ಈ ಪ್ರಾಬ್ಲಮ್ಗೆ 7,07,000 ಈಸ್ ಕಾಲ್ಡ್ ಆಸ್ ಎ ಟ್ಯಾಕ್ಸಬಲ್ ಇನ್ಕಮ್ ಅಂತ ಕೂಡ ಕರಿತೀವಿ, ನೆಟ್ ಟ್ಯಾಕ್ಸಬಲ್ ಇನ್ಕಮ್ ಅಂತ ಕೂಡ ಕರಿತೀವಿ, ನೆಕ್ಸ್ಟ್ ಒನ್ ಟೋಟಲ್ ಇನ್ಕಮ್ ಅಂತ ಕೂಡ ಕರಿತೀವಿ. ಸೊ ಇದ್ರ ಬಗ್ಗೆ ಏನಾದ್ರು ಡೌಟ್ಸ್ ಇದ್ದರೆ ನೀವು ನನ್ನ ರೆಫರ್ ಮಾಡ್ಬೋದು. ಸೊ ಈ ರೆಫರೆನ್ಸ್ಗಳನ್ನು ಆಧಾರದ ಮೇಲೆಗೆ ನಾನು ಈ ಒಂದು ಪ್ರಾಕ್ಟಿಕಲ್ ಪ್ರಾಬ್ಲಮನ್ನು ಮಾಡಿರುವಂಥದ್ದು. ಸೊ ನಿಮಗೆ ಫರ್ದರ್ ಡೀಟೇಲ್ಸ್ಗೋಸ್ಕರ ಏನಾದರೂ ಬೇಕು ಅಂತಂದರೆ ಈ ರೆಫರೆನ್ಸ್ ಮೆಟೀರಿಯಲ್ಸನ್ನು ನೀವು ರೆಫರ್ ಮಾಡಿಕೊಂಡು ಫರ್ದರ್ ನಾಲೆಜನ್ನು ಅಪ್ಡೇಟ್ ಮಾಡ್ಕೊಬೋದು. ಸೊ ಇಷ್ಟು ಕ್ಲಾಸನ್ನು ಕೇಳಿರುವಂಥ ತಮಗೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ನನ್ನ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ ವಂದನೆಗಳೊಂದಿಗೆ. ಸೊ ಥ್ಯಾಂಕ್ಸ್ ಅ ಲಾಟ್.